ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನೆಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕದೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತಾರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶಂಕೆಯಿಲ್ಲದ ಭಾಗ್ಯವ ಕೊಡಲು ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಂಚಿತೆ ಪಂಕಜಲೋಚನೆ ವೆಂಕಟರಮಣನ ವೆಂಕಟರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ಯುತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಅತ್ಯುತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಸತ್ಯದಿ ತೋರುತ ಸಾಧು ಸಜ್ಜನರ ಚಿತ್ತದ ಹೊಳೆಯುವೆ ಪುಂತಳಿಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪ್ರೇಕ್ಷಕ ಬಿಂದುಗಳೇ, ಬನ್ನಿ ಇವತ್ತಿನ ನನ್ನ ಹಾಡು ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇದನ್ನು ಪುರಂದರ ದಾಸರು ರಚನೆಯನ್ನು ಮಾಡಿದ್ದಾರೆ ಮತ್ತು ಈ ಹಾಡನ್ನು 2 ಕನ್ನಡ ಚಿತ್ರಕ್ಕೆ ಯೂಸ್ ಮಾಡಿಕೊಳ್ಳಲಾಗಿದೆ. ಒಂದನೇದು ನೋಡಿ ಸ್ವಾಮಿ ನಾವಿರೋದು ಹೀಗೆ ಅನ್ನುವಂಥ ಕನ್ನಡ ಚಿತ್ರ. ಇದರಲ್ಲಿ ಶಂಕರ್ ನಾಗ್ ಅಭಿನಯ ಮಾಡಿದ್ದಾರೆ ಮತ್ತು ಅನಂತ್ ನಾಗ್ ಅವರ ಮೇಲೆ ಈ ಹಾಡನ್ನು ಚಿತ್ರೀಕರಣವನ್ನು ಮಾಡಲಾಗಿದೆ. ಇದರಲ್ಲಿ ಹೆಚ್ಚು ಖುಷಿ ಪಡೋದು ಏನಂತೇಳಿದ್ರೆ ಭೀಮ್ಸೇನ್ ಜೋಶಿಯವರು ಈ ಹಾಡನ್ನು ಅತಿ ಸುಂದರವಾಗಿ ಹಾಡಿದ್ದಾರೆ. ಇನ್ನು ಎರಡನೆಯದು ಲಕ್ಷ್ಮೀ ಬಾರಮ್ಮ ಅನ್ನುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರದಲ್ಲಿ SP ಬಾಲಸುಬ್ರಹ್ಮಣ್ಯಂ ಈ ಹಾಡನ್ನು ಹೇಳಿದ್ದಾರೆ. ಪ್ರೇಕ್ಷಕ ಬಿಂದುಗಳೇ, ಪುರಂದರ ದಾಸರ ಕೃತಿಗಳು ಎಂದಿಗೂ ಅಚ್ಚುಮೆಚ್ಚು. ಅವರ ಹಾಡುಗಳನ್ನು ಅರ್ಥ ಮಾಡಿಕೊಂಡರೆ ಜೀವನಕ್ಕೆ ಸಂಬಂಧಪಟ್ಟ ಅರ್ಥಪೂರ್ಣ ಹಾಡುಗಳು ಅದರಲ್ಲಿರುತ್ತವೆ. ಅದರಲ್ಲಿ ಈ ಹಾಡಂತೂ ನೀವು ಕೇಳಿದಾಗ ಲಕ್ಷ್ಮೀ ಮಾತೆ ಕೆಳಗೆ ಇಳದೇ ಬರಬೇಕು, ಆ ರೀತಿಯಲ್ಲಿ ಭಾಸವಾಗುತ್ತದೆ. ಎಷ್ಟು ಅರ್ಥಪೂರ್ಣ, ಎಷ್ಟು ಮನಸ್ಸಿಗೆ ಸಮಾಧಾನ, ಬಹಳ ನೆಮ್ಮದಿಯನ್ನು ಕೊಡುವಂಥ ಹಾಡು ನನಗೆ ಕೂಡ ಇದು. ಹಾಗೆ ಈ ಹಾಡು ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನನ್ನು ಒತ್ತಿ ಇಟ್ಟುಕೊಳ್ಳಿ. ನನ್ನ ಮುಂದಿನ ಹಾಡು ನಿಮಗೆ ಬಂದಾಗ ಆದಷ್ಟು ಬೇಗ ನಿಮಗೆ ಗೊತ್ತಾಗತ್ತೆ. ಮತ್ತು ಮುಂದಿನ ಇನ್ನೊಂದು ಹಾಡಿನ ಜೊತೆಗೆ ಅಥವಾ ಮತ್ತಾದರೂ ಮತ್ತೆ ವಿಡಿಯೋದ ಜೊತೆಗೆ ಇನ್ಯಾವುದೋ ಟಾಪಿಕ್ಕಿನ ಜೊತೆಗೆ, ಅಂದರೆ ನನ್ನ ಚಾನಲಲ್ಲಿ ಇದೇ ವಿಷಯ ಅಂತ ಇರೋದಿಲ್ಲ, ಒಳ್ಳೆಯ ಟಾಪಿಕ್ಗಳು, ಒಳ್ಳೆಯ ವಿಷಯಗಳ ಮೇಲೆ ನನ್ನ ಚಾನಲಲ್ಲಿ ವಿಡಿಯೋಗಳು ಬರ್ತಾ ಇರ್ತವೆ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರೆ ಬಹಳ ಉತ್ತಮವಾಗಿರುತ್ತೆ. ಹಾಗೆಯೇ ನಿಮ್ಮ ಲೈಕ್ ಮತ್ತು ಏನು ಕಮೆಂಟ್ಸ್ ಅಂತ ಬರುತ್ತೆ ಅದು ನಮಗೆ ಬಹಳ ಅತ್ಯಂತ ಪೂರ್ಣವಾಗಿ ಮನಸ್ಸನ್ನು ಮತ್ತು ನಮ್ಮ ಚಾನಲಲ್ಲಿ ಕೆಲಸ ಮಾಡಲಿಕ್ಕೆ, ನೆಮ್ಮದಿಯನ್ನು ಕೊಡಲಿಕ್ಕೆ, ಖುಷಿಯಿಂದ ಮತ್ತೊಂದು ಟಾಪಿಕ್ಕಿನ ಮೇಲೆ ಕೆಲಸವನ್ನು ಮಾಡಲಿಕ್ಕೆ ನಮಗೆ ದಾರಿಯನ್ನು ಮಾಡಿಕೊಡುತ್ತೆ. ಹಾಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕೆಲಸವನ್ನು ಮಾಡ್ತೀರಿ ಅಂತ ತಿಳ್ಕೊಳ್ತಾ, ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಕಡೆಯಿಂದ, ಶೇಟ್ ಕಡೆಯಿಂದ ನಮಸ್ಕಾರಗಳು. ಧನ್ಯವಾದ.